ఆ చెట్ల ఆకు బాగా ఎర్రగా పండుతుంది, మంచి మొగుడు వస్తాడని ఆనవాయితీ. పూర్వం ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ನಾನು ಕೈಗೆ ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಈ ಒಂದು ಆಷಾಢ ಮಾಸದ ವಿಶೇಷವಾಗಿ ಈ ಒಂದು ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನ ಉಳಿದಿದೆ ಆಷಾಢ ಮಾಸ. ಈ ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಏನು ಶುಭ ಫಲ ಸಿಗುತ್ತೆ, ಯಾಕೆ ನಾವು ಮೆಹಂದಿನ ಹಾಕ್ಕೋಬೇಕು ಅನ್ನೋ ಸಂಪೂರ್ಣವಾದ ವಿವರವನ್ನು ಇಲ್ಲಿದೆ ನೋಡಿ. ನಾವು ಮಾರಮ್ಮನ ಒಂದು ದೇವಸ್ಥಾನದಲ್ಲಿ ಮೆಹಂದಿಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ, ಆಷಾಢ ಮಾಸದಲ್ಲಿ ಹೆಣ್ಮಕ್ಳು ಮೆಹಂದಿನ ಕೈಗೆ ಹಾಕೊಂಡ್ರೆ ತುಂಬಾ ಶುಭ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಈ ಒಂದು ಮೆಹಂದಿಯ ಅರ್ಥವನ್ನ ಇವರು ಜಯಶ್ರೀ ಅಂತ ಇವರು ಹೇಳ್ತಾರೆ. ಇವ್ರದ್ದು ಕೂಡ ಒಂದು ಚಾನಲ್ ಇದೆ, ಅವರ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವರಿಗೆ ಕನ್ನಡದಲ್ಲಿ ಹೇಳಕ್ ಬರಲ್ಲ, ತೆಲುಗುನಲ್ಲಿ ಹೇಳ್ತಾರೆ, ಕೇಳಿ. మనం కాబట్టి అందరం లక్ష్మీదేవిని వద్దు అనకూడదు. కాబట్టి అందరం లక్ష్మీదేవి ఇస్తూ ఉంటే మన చేతులకి పెట్టుకొని మేము ఆరోగ్యాలతో ఐశ్వర్యాలతో వర్ధిల్లుతాము అని పెద్దలు ತುಂಬಾ ಚೆನ್ನಾಗಿ ತೆಲುಗಿನಲ್ಲಿ ನಮ್ಮ ಒಂದು ವೀಕ್ಷಕರಿಗೆ ಮೆಹಂದಿ ಯಾಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ವಿವರಿಸಿದ್ರೆ, ತೆಲುಗು ಬರೋರು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನು ಕೊನೆಯಲ್ಲಿ ಕನ್ನಡದಲ್ಲಿ ನಿಮ್ಗೆ ಅರ್ಥವನ್ನ ಹೇಳ್ತೀನಿ. ಈಗ ಮೆಹಂದಿ ಡಿಸೈನ್ ಯಾವ್ಯಾವ ತರ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡೋಣ. ಆಷಾಢ ಶುಕ್ರವಾರ ಆದ ಕಾರಣ ನಾವೆಲ್ಲರೂ ಕೂಡ ಮಾರಮ್ಮನ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದಿದ್ವಿ. ಅಭಿಷೇಕ, ಪೂಜೆ, ಅಲಂಕಾರ ಎಲ್ಲ ಮುಗಿದಾಗಿದ ನಂತರ ಈ ಒಂದು ಮೆಹಂದಿ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಇಲ್ಲಿ ಎಲ್ಲರೂ ಆಷಾಢ ಮಾಸದಲ್ಲಿ ಮೆಹಂದಿಯನ್ನು ಹಾಕ್ಕೊಂಡ್ರೆ ತುಂಬ ಶುಭ ಫಲ ದೊರಕುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗಾಗಿ ನಾವು ಶುಕ್ರವಾರದ ದಿವಸ ಎಲ್ಲರೂ ಹೆಣ್ಮಕ್ಳು ದೇವಸ್ಥಾನದಲ್ಲಿ ಸೇರ್ತೀವಿ. ಆವತ್ತಿನ ಒಂದು ದಿವಸ ಈ ಒಂದು ಮೆಹಂದಿಯ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಮೆಹಂದಿ ಹಾಕೋರನ್ನ ಬುಕ್ ಮಾಡಿಬಿಟ್ಟು ಆ ಒಂದು ದಿವಸ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮುಗಿದಾಗಿದ ನಂತರ ನಾವು ಎಲ್ಲ ಹೆಣ್ಮಕ್ಳು ಕೂಡ ಮೆಹಂದಿನ ಹಾಕ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ತುಂಬ ಖುಷಿಯಾಗಿ ಎಲ್ಲ ಹೆಣ್ಮಕ್ಳು ಸೇರಿಬಿಟ್ಟು ಇಲ್ಲಿ ಮೆಹಂದಿಯನ್ನು ಹಾಕ್ಕೊಂಡ್ರು. ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಈ ಒಂದು ಮೆಹಂದಿ ಹಾಕ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಲಕ್ಷ್ಮೀ ದೇವಿಗೆ ಹೆಣ್ಮಕ್ಳು ಮೆಹಂದಿಯನ್ನು ಹಾಕ್ಕೊಂಡಾಗ ತುಂಬ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆಯೇ ನೀವೆಲ್ಲರೂ ಈಗಾಗಲೇ ನೋಡಿರೋ ಹಾಗೆ ಮೆಹಂದಿ ಅಂದ್ರೇ ಒಂದು ಶುಭ ಸಂಕೇತ. ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ, ಫಂಕ್ಷನ್ಗಳಲ್ಲೆಲ್ಲನೂ ಕೂಡ ನಾವು ಮೆಹಂದಿಯನ್ನು ಹಾಕ್ಕೊಂಡು ಸಂಭ್ರಮವನ್ನು ಪಡ್ತೀವಿ. ಹಾಗೆ ಈ ಒಂದು ಆಷಾಢ ಮಾಸದಲ್ಲಿನೂ ಕೂಡ ವಿಶೇಷವಾಗಿ ಹೆಣ್ಮಕ್ಳು ಮೆಹಂದಿ ಹಾಕ್ಕೊಳ್ಳೋದ್ರಿಂದ ಶುಭ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಯಾರ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೆಯೋದಿಲ್ಲವೋ ಅವ್ರ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ, ಮದುವೆಗಳಾಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಒಂದು ಕೃಪಾ ಕಟಾಕ್ಷ ಇರುತ್ತೆ. ಆಮೇಲೆ ಆಯುಷು ಕೂಡ ವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಯಾಕೆಂದರೆ ಯಾರ ಒಂದು ಕೈಯಲ್ಲಿ ಮೆಹಂದಿ ಇರುತ್ತೋ ಅವರಿಗೆ ಯಾವುದೇ ರೀತಿಯ ಒಂದು ದುರ್ಘಟನೆಗಳು ನಡೆಯೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಹೆಣ್ಮಕ್ಳು ಕೈಗೆ ಮೆಹಂದಿಯನ್ನು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಶಾಸ್ತ್ರ ಇದೆ. ನೀವುಗಳು ಕೂಡ ಇನ್ನೇನು ಸ್ವಲ್ಪ ದಿವಸನೇ ಇದೆ ಆಷಾಢ ಮಾಸ, ನೀವುಗಳು ಕೂಡ ಮೆಹಂದಿಯನ್ನು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವರಿಗೆ ನಾವು ಬುಕ್ ಮಾಡಿದ್ವಿ ಮೆಹಂದಿ ಹಾಕೋದಕ್ಕೆ. ಎರಡು ಕೈ ಸೇರಿ ಕೇವಲ 150 ರೂಪಾಯಿನ ಮಾತ್ರ ತೊಗೊಂಡು ಇವರು ಎರಡು ಕೈಗಳಿಗೂ ಕೂಡ ಮೆಹಂದಿನ ಹಾಕಿದ್ರು. ತುಂಬ ಚೆನ್ನಾಗಿ ಹಾಕಿದ್ರು, ನೀಟಾಗಿ. ಎಲ್ಲರಿಗೂ ಕೂಡ ತುಂಬ ಖುಷಿಯಾಯಿತು. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ನೋಡ್ದಂಗೆ ನಾನು ಕೂಡ ಮೆಹಂದಿ ಹಾಕ್ತೀನಿ, ಆದರೆ ಇಷ್ಟು ಜನಕ್ಕೆಲ್ಲನೂ ಒಟ್ಟಿಗೆ ಹಾಕೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಮೆಹಂದಿ ಹಾಕೋರನ್ನ ಬುಕ್ ಮಾಡಿಬಿಟ್ಟು ಅವ್ರ ಕೈಯಿಂದ ಮೆಹಂದಿಯನ್ನು ಹಾಕಿಸ್ಕೊಂಡ್ವಿ. ನನ್ನ ಒಂದು ಚಾನಲ್ಗೆ ಹೋಗಿ ಮೆಹಂದಿ ಅನ್ನೋ ಒಂದು ಪ್ಲೇ ಲಿಸ್ಟ್ಗೆ ಹೋದಾಗ ನಾನು ಹಾಕಿರೋಂಥ ಮೆಹಂದಿಗಳನ್ನು ಕೂಡ ನೀವು ನೋಡ್ಬೋದು. ಹಾಗೆಯೇ ಇಲ್ಲಿ ಮೆಹಂದಿ ಹಾಕೋದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನಿಧಾನವಾಗಿ ಅವರು ಹಾಕೋದನ್ನು ನಿಮಗೆ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಮೆಹಂದಿ ಕಲಿಯೋರು ಇಷ್ಟ ಇರೋವಂಥವ್ರನ್ನೂ ಆ ವಿಡಿಯೋಗಳನ್ನು ನೋಡಿ. ಇಲ್ಲಿ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮೆಹಂದಿ ಹಾಕೋದನ್ನು ಸ್ಪೀಡ್ ಮಾಡಿದ್ದೀನಿ. ಅದರಿಂದ ಇದರಲ್ಲಿ ನೀವು ನೋಡಿಕೊಂಡು ಕಲಿಯೋಕ್ಕಾಗಲ್ಲ. ಪ್ರತಿಯೊಂದು ಡಿಸೈನು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹಾಗಾಗಿ ಒಂದೊಂದು ಡಿಸೈನು ಒಂದೊಂದು ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ.
ನೋಡಿದ್ರಲ್ಲ, ಈ ಒಂದು ಮೆಹಂದಿ ಕಾರ್ಯಕ್ರಮದ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ಯಾವ ಒಂದು ಡಿಸೈನ್ ಮೆಹಂದಿ ನಿಮಗೆ ಇಷ್ಟ ಆಯಿತು ಅಂತಲೂ ಕೂಡ ಹೇಳಿ. ನಿಮ್ಮ ಕಡೆಗೂ ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಮೆಹಂದಿ ಹಾಕುವಂಥ ಶಾಸ್ತ್ರ ಇದೆಯಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.